ನಮಸ್ಕಾರ ಮತ್ತೆ வணக்கம் ವಣಕ್ಕಂ ಬಿಕಾಸ್ ವಿ ಆರ್ ಇನ್ ಚೆನ್ನೈ. ಹೆಲೋ ಹಾಯ್ ನಮಸ್ಕಾರ ವಣಕ್ಕಂ ಯಾಕಂದ್ರೆ ನಾವಿವತ್ತು ಇದ್ದೀವಿ ಚೆನ್ನೈಯಲ್ಲಿ. ಹೆಲೋ ಹಾಯ್ ನಮಸ್ಕಾರ ವಣಕ್ಕಂ ಯಾಕಂದ್ರೆ ನಾವಿವತ್ತು ಇದ್ದೀವಿ ತಮಿಳ್ನಾಡಲ್ಲಿ. ನಾವು ಚೆನ್ನೈಗೆ ಬಂದಿರೋದು ಒಂದು ಯಕ್ಷಗಾನ ಶೂಟ್ನ ಮಾಡೋದಕ್ಕೋಸ್ಕರ ಅಮರ್ ರಮೇಶ್ ಅವರ ಸ್ಟುಡಿಯೋದಲ್ಲಿ. ನೀವು ಅದನ್ನು ನೋಡಿಲ್ಲ ಅಂದರೆ ನನ್ನ ಪ್ರೀವಿಯಸ್ ವಿಡಿಯೋ ಹೋಗಿ ನೋಡಿ. ಏನು ನಾವು ಚೆನ್ನೈಗೆ ಬಂದಿರೋದು ಒಂದು ಯಕ್ಷಗಾನ ಶೂಟ್ ಮಾಡಬೇಕು ಅಂತ ವಿತ್ ಅಮರ್ ರಮೇಶ್. ಸೊ ಅದನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇಫ್ ಯು ಹ್ಯಾವ್ ನಾಟ್ ವಾಚ್ ದಟ್ ವಿಡಿಯೋ, ಗೋ ಬ್ಯಾಕ್ ಆ್ಯಂಡ್ ವಾಚ್ ದ ವಿಡಿಯೋ. ಸೊ ಆಫ್ಟರ್ ದ್ಯಾಟ್ ನೆನ್ನೆ ಶೂಟ್ ಮುಗಿಸಿ ನಾವು ಇವತ್ತು ಬಂದಿದ್ದೀವಿ ಮಹಾಬಲಿಪುರಂ ಟು ಸಿ ದ ಮಾನ್ಯುಮೆಂಟ್ಸ್ ಆ್ಯಂಡ್ ಸ್ಕಲ್ಪ್ಚರ್ಸ್ ಹಿಯರ್. ಸೊ ಲೆಟ್ಸ್ ಚೆಕ್ ಇಟ್ ಔಟ್. ಮಹಾಬಲಿಪುರಂ ಅಲ್ಲಿ ತುಂಬ ಮಾನ್ಯುಮೆಂಟ್ಸ್ ಇದೆ. ಟು ಸ್ಟಾರ್ಟ್ ವಿತ್ ವಿ ಆರ್ ನೌ ಹಿಯರ್ ಎಟ್ ಕೃಷ್ಣ ಮಂಟಪ. ಇದು ಪಲ್ಲವ ಡೈನಾಸ್ಟಿ ಟೈಮಲ್ಲಿ ಕಟ್ಟಿರುವಂತಹ ಕೃಷ್ಣನ ಮಂಟಪ. ಇದರಲ್ಲಿ ಬೇರೆ ಬೇರೆ ಸ್ಕಲ್ಪ್ಚರ್ಸ್ ಮಾಡಿದ್ದಾರೆ. ಲೈಕ್ ಈ ರಾಧೆ ಕೃಷ್ಣನಿಗೆ ಟಿಫಿನ್ ಬಾಕ್ಸ್ ತಗೊಂಡು ಹೋಗ್ತಾ ಇದ್ದಾರೆ. ಕೃಷ್ಣ ಹಾಲು ಕರಿತಾ ಇರುವಂಥದ್ದಾಗಲಿ, ಕೃಷ್ಣ ಕೊಡಲು ಊದ್ತಾ ಇರೋದು. ಇದು ಕೃಷ್ಣನ್ ಫ್ಯಾಮಿಲಿ ಫೋಟೋ. ಅಲ್ಲಿ ಕೃಷ್ಣ ಗೋವರ್ಧನ ಗಿರಿ ಎತ್ತಿರೋದು. ಈ ಥರದ್ದೆಲ್ಲ ಸ್ಕಲ್ಪ್ಚರ್ಸ್ ಮಾಡಿದ್ದಾರೆ. ಡ್ಯೂರಿಂಗ್ ಪಲ್ಲವ ಡೈನೆಸ್ಟಿ ದೇ ಹ್ಯಾವ್ ಬಿಲ್ಡ್ ದಿಸ್. ಆ್ಯಂಡ್ ಆಫ್ಟರ್ ದಟ್ ವಿಜಯನಗರ ಡೈನೆಸ್ಟಿ ಅವರು ಈ ಪಿಲ್ಲರ್ಸು ಮತ್ತು ಈ ರೂಫ್ನೆಲ್ಲ ಕಟ್ಟಿದ್ದಾರೆ. ಕೃಷ್ಣ ಮಂಟಪ ನೋಡ್ಕೊಂಡು ಬಂದ್ವಿ. ಅದರ ಪಕ್ಕದಲ್ಲಿರೋದು ದಿಸ್ ಇಸ್ ಪಾಂಡವ ಕೇವ್ ಅಂತ. ಸೊ ಪಾಂಡವರ ನೆನಪಿಗೋಸ್ಕರ ಈ ಕೇವ್ನ ಪಲ್ಲವ ಡೈನೆಸ್ಟಿ ಅವ್ರು ಕಟ್ಟಿದ್ದಾರೆ. ಪಲ್ಲವ ಡೈನೆಸ್ಟಿ ಇಸ್ ಅರೌಂಡ್ 1400 years ಓಲ್ಡ್. ಸೊ ಆವಾಗ ಪಾಂಡವರ ನೆನಪಿಗೋಸ್ಕರ ಇದು ಅರ್ಜುನನ್ಗೆ, ಯುಧಿಷ್ಠಿರನ್ಗೆ ಅಂತ ಒಂಥರ ಪಿಲ್ಲರ್ಸ್ ಥರ ಮಾಡಿ ರೂಮ್ ಥರ ಸ್ಟ್ರಕ್ಚರ್ ಕಟ್ಟಿದ್ದಾರೆ ಫಾರ್ ದ ರಿಮೆಂಬ್ರೆನ್ಸ್ ಆರ್ ಮೆಮರಿ ಆಫ್ ಪಾಂಡವರ್ಸ್. ನಾವು ಪಾಂಡವ ಕೇವ್ ನೋಡ್ಕೊಂಡು ಬಂದ್ವಿ. ಅದ್ರ ಪಕ್ಕದಲ್ಲೇ ವಾಟ್ ಯು ಕ್ಯಾನ್ ಸಿ ಹಿಯರ್ ಈಸ್ ಅರ್ಜುನಾಸ್ ಪೆನೆನ್ಸ್ ಅಂತ. ಸೊ ಇಲ್ಲಿಂದ ಹಿಡಿದು ಅರ್ಜುನಾಸ್ ಪೆನೆನ್ಸ್, ಪಾಂಡವ ಕೇವ್ ಆಸ್ ವೆಲ್ ಆಸ್ ನಾವು ಫಸ್ಟ್ ನೋಡಿದಂತಹ ಕೃಷ್ಣ ಮಂಟಪ, ಇದೆಲ್ಲ ಒಂದೇ ಸ್ಟೋನು. ಸೊ ಇಟ್ ಈಸ್ ಅ ಲಾರ್ಜೆಸ್ಟ್ ಪ್ಯಾನಲ್ ಆರ್ಕಿಟೆಕ್ಚರು. ಇಲ್ಲಿ ನೀವು ನೋಡ್ತಾ ಇದ್ದ ಅಂದರೆ ದೆರ್ ಈಸ್ ಒನ್ ಉದ್ದ ಗಡ್ಡ ಬಿಟ್ಕೊಂಡು ಒಂದೇ ಕಾಲಲ್ಲಿ ನಿಂತ್ಕೊಂಡು ತಪಸ್ ಮಾಡ್ತಾ ಇದ್ದಾನೆ. ದಟ್ ಈಸ್ ಅರ್ಜುನ ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಪಸ್ ಇರೋವಂಥದ್ದು. ಅದ್ರ ಪಕ್ಕದಲ್ಲೇ ಇರೋದು ಈಶ್ವರ. ಸೊ ಅರ್ಜುನ ಈಶ್ವರನ ಕೂತು ತಪಸ್ ಮಾಡ್ತಾನೆ. ಹಾಗೆ ಆ ಮಧ್ಯದಲ್ಲಿ ಏನು ಜಾಗ ಕಾಣ್ತಾ ಇದೆಯಲ್ಲ, ಅದು ಗಂಗನ ಇಳಿಸ್ತಾ ಇರೋದು ಭೂಮಿಗೆ. ಸೊ ಆಲ್ ದ ನಾಗದೇವತೆ ಮತ್ತು ಆನೆಗಳು, ಇಂದ್ರ, ಎಲ್ಲ ದೇವತೆಗಳು ವೆಲ್ಕಮ್ ಮಾಡ್ತಾ ಇರೋದು ಗಂಗಾನ. ಅರ್ಜುನಾಸ್ ಪೆನೆನ್ಸ್ ಏನಿದೆ, ದಿಸ್ ಇಸ್ 12 ಮೀಟರ್ ಹೈಟು, 27 meter width ಇದೆ. ಸೊ ಆಲ್ ಟುಗೆದರ್ ದೇರ್ ಆರ್ 153 sculptures in this. ಸೊ ಇನ್ನೊಂದು ಬ್ಯೂಟಿಫುಲ್ ಸ್ಟ್ರಕ್ಚರ್ ನೋಡ್ತಾ ಇದ್ದೀವಿ, ದಟ್ ಇಸ್ ಗಣೇಶ ಟೆಂಪಲ್ಲು. ಅದನ್ನೊಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಕೆತ್ತನೆ ಮಾಡಿದ್ದಾರೆ. ನಾವೆಲ್ಲ ಈಗಿನ ಕಾಲದಲ್ಲಿ ಬೇಸಿಂದ ಹೋಗ್ತೀವಿ, ಫೌಂಡೇಶನ್ ಹಾಕಿ ಮತ್ತೆ ಮನೆ ಕಟ್ಟಕ್ಕೆ ಹೋಗ್ತೀವಿ, ಆದ್ರೂ ಗಟ್ಟಿ ಇರಲ್ಲ ಮನೆಗಳು. ಬಟ್ ಆಗಿನ ಕಾಲದಲ್ಲಿ ಹೆಂಗೆ ಅಂದರೆ ಆ ಒಂದು ಕಲ್ಲನ್ನು ಮೇಲಿಂದ ಕೆತ್ತನೆ ಮಾಡ್ತಾ ಕೆಳಗಡೆ ತನಕ ಬಂದಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಎನ್ಕಾರ್ಪೊರೇಟೆಡ್ 3 different ಕಲ್ಚರ್ಸ್. ಸೊ ಮೇಲ್ಗಡೆ ಸಿ ಬುದ್ಧಿಸ್ಟ್ ಕಲ್ಚರು, ಅದ್ರ ಕೆಳಗಡೆ ದ್ರವಿಡಿಯನ್ ಕಲ್ಚರು, ಅದ್ರ ಕೆಳಗಡೆ ರೋಮನ್ ಕಲ್ಚರನ್ನು ಎನ್ಕಾರ್ಪೊರೇಟ್ ಮಾಡಿಬಿಟ್ಟು ಒಂದು ಬ್ಯೂಟಿಫುಲ್ ಸ್ಟ್ರಕ್ಚರು. ಅದನ್ನು ಇವಾಗಲೂ ಗಣೇಶನ ಮೂರ್ತಿ ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಾರೆ ಬೆಳಿಗ್ಗೆ ಸಂಜೆ. ಸೊ ಇಟ್ ಈಸ್ ರಿಯಲಿ ವೆರಿ ಬ್ಯೂಟಿಫುಲ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಟ್ ಈಸ್ ಜಸ್ಟ್ ಒನ್ ಸ್ಟೋನ್.
ಟೆಂಪಲ್. ಇದರಲ್ಲಿ ವಿಷ್ಣುವಿನ ಬೇರೆ ಬೇರೆ ಅವತಾರಗಳನ್ನು ಕೆತ್ತನೆ ಮಾಡಿದ್ದಾರೆ. ಇದನ್ನ ವರಾಹ ಟೆಂಪಲ್ ನ ಕಂಪ್ಲೀಟ್ ಮಾಡಕ್ಕಾಗಿಲ್ಲ, ಬಟ್ ಕೆತ್ತನೆಗಳು ನೋಡ್ಬೋದು. ಇದು ವಿಷ್ಣುವಿನ 3ನೇ ಅವತಾರ, ವರಾಹ ಅವತಾರದ ಕೆತ್ತನೆ ಮಾಡಿದ್ದಾರೆ. ವರಾಹ, ಭೂದೇವಿ, ಆದಿಶೇಷ ಮತ್ತೆ ಅವರನ್ನ ಪೂಜಿಸಿರುವಂತಹ ಭಕ್ತಾದಿಗಳು. ಅದೇ ತರ ಇದು ಬ್ರಹ್ಮದೇವರು, ಬ್ರಹ್ಮ, ಸರಸ್ವತಿ. ಇಲ್ಲಿ ನೋಡ್ಬೇಕಂದ್ರೆ ಇದು ಗಜಲಕ್ಷ್ಮಿ, ಲೋಟಸ್ ಮೇಲೆ ಇಟ್ಕೊಂಡಿರುವಂತಹ ಗಜಲಕ್ಷ್ಮಿಯ ಕೆತ್ತನೆ ಮಾಡಿದ್ದಾರೆ. ಸಚ್ ಬ್ಯೂಟಿಫುಲ್ ಸ್ಕಲ್ಪ್ಚರ್ಸ್. Here is one more avatar of Vishnu, that is ವಾಮನ ಅವತಾರ. ನೀವು ನೋಡ್ತಿರ್ಬೋದು, ಒಂದು ಕಾಲು ನೆಲದ ಮೇಲಿದೆ, ಒಂದು ಕಾಲನ್ನ ಬಲಿ ಚಕ್ರವರ್ತಿಯ ತಲೆ ಮೇಲೆ ಇಟ್ಟಿರುವಂಥದ್ದು. ಎಷ್ಟು ಚೆನ್ನಾಗಿ ಆ ಕೆತ್ತನೆಯನ್ನು ಮಾಡಿದ್ದಾರೆ ಅಂದರೆ ವೆರಿ ವೆರಿ ಬ್ಯೂಟಿಫುಲ್. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಗುಡಿ ಇದೆ ಆದರೆ ಮೂರ್ತಿ ಇಲ್ಲ. ಈ ಟೆಂಪಲ್ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಸೊ ಇದನ್ನು ಮಾನ್ಯುಮೆಂಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅಟ್ ದ ಮೂಮೆಂಟ್ ದಿಸ್ ಇಸ್ ಜಸ್ಟ್ ಅ ಮಾನ್ಯುಮೆಂಟ್, ನಾಟ್ ಅ ಟೆಂಪಲ್. ಸೊ ಗುಡಿ ಖಾಲಿ ಇದೆ. ಸೊ ಎಷ್ಟೊಂದು ಜನ ಇಲ್ಲಿ ಬಂದು ಪೋಸಸ್ ಎಲ್ಲ ತಗೊಂಡು ಫೋಟೋಸ್ ತೆಕ್ಕೊಳ್ತಾ ಇದ್ದಾರೆ. ಕಾಣಿಸ್ತಾ ಇದೆಯಲ್ಲ, ಇಟ್ ಇಸ್ 250 ಟನ್ ಆ್ಯಕ್ಚುಲಿ. ಅದು ನ್ಯಾಚುರಲ್ ಆಗಿ ಅಲ್ಲಿ ಇರೋವಂಥದ್ದು. ದೇ ಹ್ಯಾವ್ ನಾಟ್ ಕೆಪ್ಟ್ ಇಟ್, ಆರ್ ಅದು ಅಗೇನ್ಸ್ಟ್ ಗ್ರಾವಿಟಿ ಏನು ಫಿಕ್ಸ್ ಮಾಡಿರೋವಂಥದ್ದಲ್ಲ. ಅದು ಆಲ್ರೆಡಿ ಆ ಥರನೇ ಇದೆ, ಪಲ್ಲವ ಡೈನಾಸ್ಟಿ ಟೈಮಿಂದನೇ ಆ ಥರ ಇದೆ. ಸೊ ಆಲ್ಮೋಸ್ಟ್ ಒಂದು 7 ಎಲಿಫೆಂಟ್ಸ್ ಹ್ಯಾವ್ ಟ್ರೈಡ್ ಟು ಮೂವ್ ದಟ್ ಬಿಗ್ ರಾಕ್. ಅದು ಮೂವ್ ಮಾಡೋಕ್ಕಾಗಿಲ್ಲ. ಸೊ ಜನರು ಅದಕ್ಕೆ ಕೃಷ್ಣ ಬಟರ್ ಬಾಲ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಎಷ್ಟು ಅದ್ಭುತ ಅಲ್ವಾ? ಅಷ್ಟು ದೊಡ್ಡ ಕಲ್ಲು, ಏನು ಕನೆಕ್ಷನ್ ಇಲ್ಲದೆ ಹೆಂಗೆ ನಿಂತಿದೆ. ಯಾವ ಅರ್ತ್ ಬೇಕಾಗಲಿ, ಯಾವ ಏನು ಯಾರು ಪುಷ್ ಮಾಡಿದ್ರು ಅದನ್ನು ಮೂವ್ ಮಾಡೋಕ್ಕಾಗಿಲ್ಲ. ಇಟ್ಸ್ ಸೋ ಅಮೇಝಿಂಗ್. ಸೊ ನಾವು ಈಗಿನ ಕಾಲದಲ್ಲಿ ಎಷ್ಟು ಪ್ರಿವಿಲೇಜ್, ಯಾಕಂದರೆ ನಮಗೆ ಏನೇ ಮಾಡೋದಕ್ಕೂ ಮಷಿನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಒಂದು ಸ್ಟೋನ್ನ ನಾವು ಬ್ರೇಕ್ ಮಾಡಬೇಕಂದ್ರೆ ಮಷಿನ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಬಟ್ ಆಗಿನ ಕಾಲದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆ ಮಾರ್ಕಿಂಗ್ಸ್ ಕಾಣಿಸ್ತಾ ಇದೆಯಲ್ಲ. ಸೊ ಅವ್ರೇನು ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ ಅಂದರೆ ಮರನ ನೆನೆಸ್ಬಿಟ್ಟು ಕಲ್ಲುಗಳಿಗೆ ಹೊಡಿತಾ ಇದ್ರು. ಆ ಕಲ್ಲುಗಳಿಗೆ ಹೊಡೆದು ಈ ಥರ ಅದು ಒಳಗಡೆ ಹೋದ್ಮೇಲೆ ಬಿಸಿಲಿಗೆ ಆ ಮರ ಯಾವಾಗ ಎಕ್ಸ್ಪ್ಯಾಂಡ್ ಆಗುತ್ತೋ ಆ ಕಲ್ಲುಗಳು ಬ್ರೇಕ್ ಆಗ್ತಾ ಇತ್ತು. ಸೊ ಅದರ ಮಾರ್ಕಿಂಗ್ಗಳು ಇಲ್ಲಿ ಕಾಣ್ತಾ ಇದೆ. ಬಟ್ ಇದನ್ನು ಅವರು ಕಂಪ್ಲೀಟ್ ಮಾಡಿಲ್ಲ. ಯಾಕೆ? ಬಿಕಾಸ್ ದೆರ್ ವಾಸ್ ಅ ವಾರ್ ಡ್ಯೂರಿಂಗ್ ದಟ್ ಟೈಮ್. ವಾರ್ ಅನ್ನೋದು ಮನುಕುಲದ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಾವು ಇಲ್ಲೇ ನೋಡ್ಬೋದು. ಬಿಕಾಸ್ ಇದು ಕಂಪ್ಲೀಟ್ ಆಗ್ತಿದ್ರೆ ಎಂಥ ಒಂದು ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಆಗ್ತಾಯಿತ್ತು. ಇದು ಇನ್ಕಂಪ್ಲೀಟ್ ಇದ್ರೇ ಇಷ್ಟು ಬ್ಯೂಟಿಫುಲ್ ಆಗಿದೆ. ಜಸ್ಟ್ ಇಮ್ಯಾಜಿನ್ ಇಫ್ ಇಟ್ ವಾಸ್ ಕಂಪ್ಲೀಟ್, ಇಟ್ ವುಡ್ ಹ್ಯಾವ್ ಬೀನ್ ಅ ಗ್ರೇಟ್ ಮಾನ್ಯುಮೆಂಟ್ ಆ್ಯಂಡ್ ಯು ನೋ ತುಂಬ ಬ್ಯೂಟಿಫುಲ್ ಆಗಿರ್ತಾಯಿತ್ತು. ಬಟ್ ದ ವಾರ್ ಇಂಪ್ಯಾಕ್ಟೆಡ್ ಆ್ಯಂಡ್ ದೇ ಕುಡಂಟ್ ಕಂಪ್ಲೀಟ್. ಸೊ ಈ ಮಾರ್ಕಿಂಗ್ಸ್ ಎಲ್ಲ ಹಂಗಂಗೆ ಉಳ್ಕೊಂಡಿದೆ. ಎಷ್ಟಾಗಿದೋ ಅಷ್ಟನ್ನೇ ನೋಡಿಕೊಂಡು ನಾವು ಖುಷಿ ಪಡ್ಕೊಳ್ಬೇಕಷ್ಟೇ. ಈಗ ನಾವು ಇರುವಂತಹ ಜಾಗ ಪಂಚರಥ ಅಂತ. ಪಂಚರಥ ಏನಕ್ಕೆ ಹೇಳ್ತಾ ಇದ್ದಾರಂತೆ, ಪಂಚ ಪಾಂಡವರ ರಥಗಳ ಸ್ಕಲ್ಪ್ಚರ್ಸ್ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಪಲ್ಲವ ಡೈನಾಸ್ಟಿ ಅವರು ಅದನ್ನೇ ಒಂದು ಇನ್ಫ್ಲುಯೆನ್ಸ್ ಆಗಿ ಇಟ್ಕೊಂಡು ಒಂದೊಂದು ಪಾಂಡವರಿಗೆ ಒಂದೊಂದು ರಥದ ಹಾಗೆ ಒಂದು ಶಿಲ್ಪವನ್ನು ಮಾಡಿದ್ದಾರೆ. ಸ್ಪೆಷಾಲಿಟಿ ಏನಂದರೆ ಈಚ್ ರಥ ಈಸ್ ಮೊನೋಲಿಥಿಕ್. ಸೊ ಒಂದೇ ಸ್ಟೋನಿಂದ ಕೆತ್ತಿರುವಂತಹ ರಥ ಇದು. ದಿಸ್ ಇಸ್ ದ ಫಸ್ಟ್ ಒನ್, ನಕುಲ ಸಹದೇವರ ರಥ. ಆ್ಯಂಡ್ ದೇರ್ ಯು ಕ್ಯಾನ್ ಸಿ ಅರ್ಜುನಾಸ್ ರಥ. ದ ಬಿಗ್ ಒನ್ ಹಿಯರ್ ಇಸ್ ಭೀಮರಥ. ಸೊ ಏನು ಸ್ಪೆಷಾಲಿಟಿ ಅಂದರೆ ಇವ್ರು ಕಟ್ಟಬೇಕಾದ್ರೇ ಪಾಂಡವರ ಕಲ್ಪನೆಯನ್ನು ಇಟ್ಕೊಂಡು ಕಟ್ಟಿದ್ದಾರೆ. ಅವರವರ ಗಾತ್ರಕ್ಕೆ ಸರಿಯಾಗಿರುವಂತಹ ರಥಗಳನ್ನು ಕಟ್ಟಿದ್ದಾರೆ. ದಟ್ಸ್ ವೈ ಯು ಕ್ಯಾನ್ ಸಿ ದ ಭೀಮರಥ ಇಸ್ ವೆರಿ ಹ್ಯೂಜ್. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಧರ್ಮರಾಯನ ರಥ. ಸೊ ಅವರವರ ಸೈಜ್ ತಕ್ಕಂಗೆ ಒಂದು ರಥದ ಕಲ್ಪನೆ ಮಾಡಿಕೊಂಡು ಕಟ್ಟಿರುವಂಥದ್ದು. ಒನ್ ಮೋರ್ ಸ್ಪೆಷಾಲಿಟಿ ಇಸ್ ದೀಸ್ ಆರ್ ಆಲ್ ಮೊನೋಲಿಥಿಕ್. ಒಂದೇ ಸ್ಟೋನಿಂದ ಕೆತ್ತಿರುವಂತಹ ರಥಗಳಿದು. ದಟ್ಸ್ ದ ಸ್ಪೆಷಾಲಿಟಿ ಆಫ್ ಈಚ್ ಆಫ್ ದಿಸ್ ರಥ. Come, let's see.
day in Mahabalipuram. As I told, it is known for its monuments anta. Pallava dynasty kattiruvanತಹ ಬ್ಯೂಟಿಫುಲ್ ಮಾನ್ಯುಮೆಂಟ್ಸ್ ನ ನೋಡಿದ್ವಿ. ಐ ಎಂಜಾಯ್ಡ್ ರೀಡಿಂಗ್ ಅಬೌಟ್ ಇಟ್, ನೋಯಿಂಗ್ ಮೋರ್ ಅಬೌಟ್ ಇಟ್. ಎಲ್ಲದನ್ನು ಮಹಾಭಾರತ ಪಾಂಡವರ ಕಾನ್ಸೆಪ್ಟ್ ಇಟ್ಕೊಂಡು ಕಟ್ಟಿದ್ದಾರೆ. ಸೊ ವಿ ಕುಡ್ ರಿಲೇಟ್, ಎವ್ರಿ ಮಾನ್ಯುಮೆಂಟ್ ಹ್ಯಾಡ್ ಇಟ್ಸ್ ಓನ್ ಸ್ಟೋರಿ. ಸೊ ನಮಗೆ ತುಂಬ ಕನೆಕ್ಟ್ ಆಯಿತು. ವಿ ಲವ್ಡ್ all the monuments over here. Though these monuments were incomplete, but it was equally beautiful. I was just thinking, idi complete agide andre innestu beautiful agirta ittu anta. Overall, it was a very good experience seeing all these monuments. That's all for this video. See you in the next one. Bye.